ನಮಸ್ಕಾರ ಗೆಳೆಯರೆ. ಸ್ವಾತಂತ್ರ್ಯೋದಯದ ಮೈಲಿಗಲ್ಲುಗಳು ಈ ಸಂಚಿಕೆಯ 8ನೇ ಆವೃತ್ತಿಗೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತವನ್ನು ನಮ್ಮ ಜ್ಞಾನಧಾರ ಯೂಟ್ಯೂಬ್ ಹಾಗೆ ಟೆಲಿಗ್ರಾಮ್ ಚಾನಲ್ನ ಪರವಾಗಿ ಕೇಳ್ತಾ ಇದ್ದೇನೆ. ಗೆಳೆಯರೆ, ನಾನು ಪಂಜಾಬ್ನ ಕೂಕ ಪಂಥದ ಒಂದು ಕ್ರಾಂತಿಕಾರಿ ಹೋರಾಟ, ಮಹಾರಾಷ್ಟ್ರದ ಚಾಪೇಕರ್ ಸಹೋದರರ ಧೀರೋದಾತ್ತವಾಗಿರ್ತಕ್ಕಂಥ ಹುತಾತ್ಮತೆಯ ಕತೆ, ಲೋಕಮಾನ್ಯ ಬಾಲಗಂಗಾಧರನಾಥ ತಿಲಕರ ಸ್ವಾತಂತ್ರ್ಯದ ಪ್ರೇರಣಾದಾಯಕವಾಗಿರ್ತಕ್ಕಂಥ ನಾಯಕತ್ವ ಎಲ್ಲವುಗಳ ಬಗ್ಗೆ ಮಾತಾಡ್ತಾ ಬಂದಿದ್ದೇನೆ. ವಂಗಭಂಗ ಚಳುವಳಿಯ ಒಂದು ಐತಿಹ್ಯವನ್ನು ಕೂಡ ನಾವು ತಿಳ್ಕೊಂಡ್ವಿ. ಈ ವಂಗಭಂಗ ಚಳುವಳಿಯಲ್ಲಿ ಅನೇಕ ನಾಯಕರುಗಳು ಉದಯವಾಗ್ತಾರೆ. ಅವರಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿ, ಅರವಿಂದ್ ಘೋಷ್, ಇನ್ನು ಬಹಳ 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 ನಾಯಕರು ಬಂದರು. ಅರವಿಂದರು 1872ರಲ್ಲಿ ಆಗಸ್ಟ್ 15, ನೋಡಿ ಎಂಥ ಕಾಕತಾಳೀಯ, ಸ್ವತಂತ್ರ ಬಂದಿದ್ದು ನಮ್ಗೆ ಆಗಸ್ಟ್ 15ನೇ ತಾರೀಕು, ಇವರು ಹುಟ್ಟಿದ್ದು ಆಗಸ್ಟ್ 15ನೇ ತಾರೀಕು. ಕಲ್ಕತ್ತೆಯಲ್ಲಿ ಹುಡ್ತಾರೆ. ಆದರೆ ಓದೋಕ್ಕೆ ಹೋಗಿದ್ದು ಲಂಡನ್ಗೆ. ಬಹುತೇಕ ಇವರು ಲಂಡನ್ ಪ್ರಜೆ, ಅಂದರೆ ಬ್ರಿಟಿಷ್ ಪ್ರಜೆ. ಬಹಳ ಮೇಧಾವಿ, ಬುದ್ಧಿವಂತ ಸ್ಟೂಡೆಂಟ್, ವಿದ್ಯಾರ್ಥಿ. ಕೇಂಬ್ರಿಡ್ಜಲ್ಲಿ ಪದವಿಯನ್ನು ಪಡ್ಕೊಂಡಿದ್ದರು. ಅದಾದಮೇಲೆ ICS ಅನ್ನು ಬರೀತಾರೆ, ಇಂಡಿಯನ್ ಸಿವಿಲ್ ಸರ್ವಿಸಸ್. ಆದರೆ ಅದನ್ನು ಕಂಪ್ಲೀಟ್ ಮಾಡೋದಿಲ್ಲ. ICS ಅನ್ನು ಓದ್ತಿರ್ತಾರೆ, ಆದರೆ ಅದನ್ನು ಅರ್ಧಕ್ಕೆ ಬಿಟ್ಟು ಭಾರತ ಅವ್ರನ್ನ ಕರೀತಾ ಇರ್ತದೆ. ಭಾರತಕ್ಕಾಗಿ ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ ಭಾರತಕ್ಕೆ ವಾಪಸ್ ಬಂದುಬಿಡ್ತಾರೆ. ಅವ್ರು ಎಷ್ಟೇ ದೂರ ಇದ್ದರೂ ಕೂಡ ಭಾರತೀಯ ಸಂಪ್ರದಾಯ, ಸಂಸ್ಕೃತಿ, ಇಲ್ಲಿನ ಆಚಾರ ವಿಚಾರ ಪದ್ಧತಿಗಳು, ಹಿಂದುತ್ವದ ಪದ್ಧತಿಗಳು ಯಾವುದನ್ನೂ ಕೂಡ ಅರವಿಂದರು ಬಿಟ್ಟಿರಲ್ಲ. ಇಲ್ಲಿ ಬಂದ ಮೇಲೆ ಸಂಸ್ಕೃತ ಕಲ್ಕೋತಾರೆ, ಯೋಗ ಕಲ್ಕೋತಾರೆ. ಇವರ ಒಂದು ಪ್ರತಿಭೆ, ಇವರಲ್ಲಿದ್ದಂಥ ಅಗಾಧವಾಗಿರ್ತಕ್ಕಂಥ ಒಂದು ಬುದ್ಧಿವಂತಿಕೆ, ಇದೆಲ್ಲವುಗಳನ್ನು ಗಮನಿಸಿದಂಥ ಅವತ್ತಿನ ಬರೋಡಾದ ಮಹಾರಾಜ ಸಯಾಜಿರಾವ್ ಗಾಯಕ್ವಾಡ್ ಅವರು ಕರೆದು ಇವರನ್ನು ದಿವಾನರಾಗಿ ಮಾಡ್ಕೋತಾರೆ. ಅವರ ರಾಜ್ಯಕ್ಕೆ ದಿವಾನರು ಅಂತ ಹೇಳಿದ್ರೆ ಬಹುತೇಕ ಇವತ್ತಿನ CM ಪದವಿ. ಬಹಳ ಚೆನ್ನಾಗಿ ರಾಜ್ಯಭಾರ ಮಾಡ್ಕೊಂಡು ಹೋಗ್ತಾ ಇದ್ದಂಥ ಅರವಿಂದ್ ಘೋಷರು ಅವರಿಗೆ ಏನೋ ತಳಮಳ, ತುಡಿತ, ಇನ್ನೂ ಏನಾದರೂ ಮಾಡಬೇಕಲ್ಲ, ನಾನು ಬರೀ ಅಧಿಕಾರ ಮಾಡ್ಕೊಂಡಿದ್ರೆ ಆಗಲ್ಲ, ಭಾರತಕ್ಕಾಗಿ ಸ್ವತಂತ್ರಕ್ಕಾಗಿ ನಾನಾದರೂ ಏನು ಮಾಡ್ತಾಯಿದ್ದೀನಿ ಅಂಥೇಳಿ ಯೋಚನೆ ಮಾಡಿ ತಮ್ಮ ಪದವಿಗೆ ರಾಜೀನಾಮೆ ಕೊಟ್ಟು ಈ ವಂಗಭಂಗ ಚಳುವಳಿಯ ಮುಂದುವರೆದ ಭಾಗವಾಗಿ ಹೋರಾಟಕ್ಕೆ ಧುಮುಕ್ತಾರೆ. ಒಂದೇ ಮಾತರಂ ಅನ್ನೋ ಒಂದು ಪತ್ರಿಕೆಯನ್ನು ಶುರು ಮಾಡ್ತಾರೆ. ಒಂದೇ ಮಾತರಂ ಪದವೇ ರೋಮಾಂಚನ, ಎಲ್ಲಿಲ್ಲದ ಜಾಗೃತ ಶಕ್ತಿಯನ್ನು ಭಾರತೀಯರಲ್ಲಿ ಮೂಡಿಸುವಂಥ ಒಂದು ದೊಡ್ಡ ಪದ. ಅದೊಂದು ಶಬ್ದನೇ ಆಗಿರಲಿಲ್ಲ, ಬಹಳ ದೊಡ್ಡ ಶಕ್ತಿಯ ಪ್ರತೀಕ ಆಗಿತ್ತು ಒಂದೇ ಮಾತರಂ. ಅಂಥದ್ದೇ ಹೆಸರಿನಲ್ಲಿ ಒಂದು ಪತ್ರಿಕೆಯನ್ನು ಶುರು ಮಾಡ್ತಾರೆ. ದೊಡ್ಡ ಮಟ್ಟದ ಲೇಖನಗಳನ್ನು ಬರೀತಾರೆ, ಭಾರತೀಯರನ್ನು ಉತ್ತೇಜಿಸುವಂಥ ಕೆಲಸ ಮಾಡ್ತಾರೆ. ಬ್ರಿಟಿಷ್ ನೆಲದಲ್ಲಿ ಓದ್ಕೊಂಡು ಬಂದಿದ್ದರೂ ಕೂಡ ಇವರು ಬರಿತಾ ಇದ್ದಂಥ ಲೇಖನಗಳು ಬ್ರಿಟಿಷರ ವಿರುದ್ಧವೇ ಅಲ್ಲಿನ ಹುಡುಗರನ್ನು, ಭಾರತೀಯರನ್ನು ಸೆಟೆದು ನಿಲ್ಲುವಂತೆ ಮಾಡ್ತಾಯಿತ್ತು. ಇಂಥ ಸಂದರ್ಭದಲ್ಲಿ ಇವರು ಅನೇಕ ಲೇಖನಗಳನ್ನು ಬರೆದರು. ಅದೇ ಸಮಯದಲ್ಲಿ ಇವರಿಗೆ ಬಾಲಗಂಗಾಧರನಾಥ ತಿಲಕರ ಪರಿಚಯ ಆಯಿತು. ಭಾರತದ ಸ್ವಾತಂತ್ರ್ಯದಲ್ಲಿ ಮತ್ತೊಂದು ಮೈಲಿಗಲ್ಲಾಗಿ ಬಹಳ ಒಳ ಹರಿವಿನಂತೆ, ಸರಸ್ವತಿ ನದಿಯಂತೆ ಕೆಲಸ ಮಾಡಿದಂಥ ಸಿಸ್ಟರ್ ನಿವೇದಿತಾ, ವಿವೇಕಾನಂದರ ಪ್ರಿಯ ಶಿಷ್ಯೆ, ಬೇರೆ ದೇಶದಿಂದ ಬಂದು ಇಲ್ಲಿ ನಮ್ಮ ಭಾರತದ ಸಂಸ್ಕೃತಿಗೆ ಮಾರು ಹೋಗಿ ಭಾರತೀಯತೆಯನ್ನು, ಹಿಂದೂ ಸಂಪ್ರದಾಯವನ್ನು ಎತ್ತಿ ಹಿಡಿಯುವಲ್ಲಿ ಒಂದು ಬಹಳ ದೊಡ್ಡ ಹೆಸರು ಸಿಸ್ಟರ್ ನಿವೇದಿತಾ. ಅವರ ಒಂದು ಪರಿಚಯ ಆಗುತ್ತೆ ಇವರಿಗೆ. ಅವರ ಪರಿಚಯದಲ್ಲಿ ಇವರು ಬೇರೆ ಬೇರೆ ಕಡೆಗೆ ಹೋಗ್ತಾರೆ. ಸಿಸ್ಟರ್ ನಿವೇದಿತಾ ಜೊತೆಯಲ್ಲಿ ಮಿಡ್ನಾಪುರ್ ಏರಿಯಾ, ಮಿರ್ಜಾಪುರ್ ಏರಿಯಾ,
ಆ ಎಲ್ಲ ಭಾಗಗಳಿಗೆ ಹೋಗಿ ಕ್ರಾಂತಿಕಾರಿಗಳಲ್ಲಿ ಹೊಸ ಚೈತನ್ಯವನ್ನು ಮೂಡಿಸ್ತಾರೆ. ಹೊಸ ಹೊಸ ಲೇಖನಗಳನ್ನು ಬರೀಲಿಕ್ಕೆ ಅವರಿಗೆ ಶಕ್ತಿ ಬರುತ್ತೆ. ಹೊಸ ಹೊಸ ಕ್ರಾಂತಿಕಾರಿ ಹುಡುಗರನ್ನು ಭೇಟಿಯಾಗಿ ಅವರಿಗೆ ಸ್ವತಂತ್ರಕ್ಕಾಗಿ ಮಾಡಬೇಕಾಗಿರ್ತಕ್ಕಂಥ ಅವತ್ತಿನ ಅನಿವಾರ್ಯವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನು ಭಾಷಣದ ರೂಪದಲ್ಲಿ ಪರಿಚಯ ಮಾಡ್ತಾ ಬರ್ತಾರೆ. ಇವರು ತಮ್ಮ ಒಬ್ಬರು ಇರ್ತಾರೆ ಬಾರೀಂದ್ರ. ಇವರು ಕೂಡ ಒಂದು ಪತ್ರಿಕೆ ನಡೆಸ್ತಾ ಇರ್ತಾರೆ, ಯುಗಾಂತರ. ವೈಚಾರಿಕ ದೃಷ್ಟಿಯಲ್ಲಿ ಹೇಳಬೇಕಾದ್ರೆ ಅತ್ಯುನ್ನತವಾದಂಥ ಒಂದು ಪತ್ರಿಕೆ ಅಂತಲೇ ಹೇಳ್ಬೋದು. ಒಂದೊಂದು ಪಾಕ್ಷಿಕ ಪತ್ರಿಕೆ, ಸಾಪ್ತಾಹಿಕ, ವಾರದಲ್ಲಿ ಒಂದು ಸರಿ ಬರ್ತಾಯಿತ್ತು. ಈ ಪತ್ರಿಕೆಗೆ ಅದ್ಭುತವಾಗಿರ್ತಕ್ಕಂಥ ಲೇಖನಗಳನ್ನು ಬರಿತಾಯಿದ್ರು. ನೋಡಲಿಕ್ಕೆ ಸನ್ಯಾಸಿ ಥರ ಕಾಣ್ತಾ ಇದ್ದರೂ ಕೂಡ ಉಗ್ರ ಕ್ರಾಂತಿಕಾರಿ ಅಂತಲೇ ಹೇಳ್ಬೋದು. ಈ ಭಾಮ್ ಸಂಸ್ಕೃತಿಯನ್ನು ಭಾರತಕ್ಕೆ ಪರಿಚಯ ಮಾಡಿಸಿದವರಲ್ಲಿ ಇವರು ಕೂಡ ಒಬ್ಬರು, ಬ್ಯಾರೀಂದ್ರ. ಅರವಿಂದ ಘೋಷರ ಸಹೋದರ, ಕಿರಿಯ ತಮ್ಮ. ಒಂದು ಸಾರಿ ಬಂಗಾಳದ ಪ್ರಾಂತ್ಯದಲ್ಲಿ ಒಂದು ಕೋರ್ಟಲ್ಲಿ, ಕಲ್ಕತ್ತಾದೇ ಒಂದು ಕೋರ್ಟು, ಆ ಕೋರ್ಟಲ್ಲಿ ಮ್ಯಾಜಿಸ್ಟ್ರೇಟ್ ಕಿಂಗ್ಸ್ಫರ್ಡ್ ಅಂತ ಒಬ್ಬನಿರ್ತಾನೆ. ಈ ಬಡ್ಡಿ ಮಗ ದುಷ್ಟ, ಓದ್ಕೊಂಡಿದ್ದು ಬ್ಯಾರಿಸ್ಟರ್ ಪದವಿ ಆಗಿದ್ದರೂ ಕೂಡ ಅವನು ಕೊಡ್ತಾ ಇದ್ದಂಥ ತೀರ್ಪುಗಳು ನಿಜವಾಗ್ಲೂ ಹೃದಯ ವಿದ್ರಾಕವಾಗಂತಲೇ ಹೇಳ್ಬೋದು. ಒಬ್ಬ ಹುಡುಗ ಹೇಮಚಂದ್ರ ಅಂತ ಹೇಳಿ, ಇವನೇನು ಮಾಡಿರ್ತಾನೆ ಪಾಪ, ಒಂದು ಸಾರಿ ಒಂದೇ ಮಾತರಂ ಅನ್ನೋ ಒಂದು ಘೋಷಣೆ ಹಾಕ್ಬಿಡ್ತಾನೆ ಕೋರ್ಟಲ್ಲಿ. ಅಷ್ಟೇ ಮಾಡಿದ್ದವನು. ಒಂದೇ ಮಾತರಂ ಅನ್ನೋ ಘೋಷಣೆ ಏನು ಅಂಥ ಭಯೋತ್ಪಾದಕವಾಗಿರ್ತಕ್ಕಂಥ ಕೃತ್ಯ ಏನೂ ಅಲ್ಲ. ಆದರೆ ಇವನಿಗೆ ಚಡಿ ಏಟುಗಳ ಶಿಕ್ಷೆಯನ್ನು ವಿಧಿಸ್ತಾನೆ ಈ ಬಡ್ಡಿ ಮಗ ಮ್ಯಾಜಿಸ್ಟ್ರೇಟ್ ಕಿಂಗ್ಸ್ಫರ್ಡ್. ಇದೇ ವಿಷಯವನ್ನು ಇಟ್ಕೊಂಡು ಬ್ಯಾರೀಂದ್ರ ತಮ್ಮ ಲೇಖನಿಯಲ್ಲಿ ಯುಗಾಂತರದ ಒಂದು ಸಂಪಾದಕೀಯದಲ್ಲಿ ಬರೀತಾರೆ, ಕಾಬೂಲಿ ಮಿಠಾಯಿ ಅಂತ. ಕಾಬೂಲಿ ಮಿಠಾಯಿ ಅಂತ ಹೇಳಿದ್ರೆ ಸೇಡಿಗೆ ಸೇಡು, ಸೇರಿಗೆ ಸವಾ ಸೇರು ಅನ್ನುವಂಥ ಅರ್ಥ. ಈ ಬ್ಯಾರೀಂದ್ರನ ಚಿಂತನೆಗಳು ಹೇಗಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಇದು. ಇದೇ ಹೇಮಚಂದ್ರ ಏನು ಮಾಡ್ತಾನೆ, ರಹಸ್ಯವಾಗಿ ಅವನು ರಷ್ಯಾಗೆ ಹೋಗ್ತಾನೆ, ಬಾಂಬುಗಳನ್ನು ತಯಾರು ಮಾಡೋದನ್ನು ಕಲ್ಕೊಂಡು ಬರ್ತಾನೆ. ಕಲ್ಕೊಂಡು ಬಂದು ಇಲ್ಲಿನ ಹುಡುಗರಿಗೆಲ್ಲ ಕಲಿಸ್ಕೊಡ್ತಾನೆ. ಅಂಥದ್ದೇ ಹುಡುಗರಲ್ಲಿ ಬಹಳ ಮುಂಚೂಣಿ ಹುಡುಗರಾಗಿದ್ದಂಥವರು ಅವತ್ತಿನ ಕಾಲಕ್ಕೆ ಪ್ರಫುಲ್ ಚಂದ್ರ ಬಾಕಿ ಮತ್ತು ಖುದೀರಾಮ್ ಬೋಸ್. ಈ ಸಂಚಿಕೆಯಲ್ಲಿ ನಾನು ಖುದೀರಾಮ್ ಬೋಸ್ ಅವರ ಒಂದು ಸಣ್ಣ ಪರಿಚಯ ಮಾಡಿಕೊಡೋಂಥ ಒಂದು ಪ್ರಯತ್ನ ಮಾಡ್ತೇನೆ ಗೆಳೆಯರೆ. ಖುದೀರಾಮ್ ಬೋಸ್ ಹುಟ್ಟಿದ್ದು ಡಿಸೆಂಬರ್ 3, 1889. ಈ ಅರವಿಂದ ಘೋಷರು ಮಾಡಿದಂಥ ಭಾಷಣ, ಸಿಸ್ಟರ್ ನಿವೇದಿತೆಯ ಪ್ರೇರಣೆ, ಭರೀಂದ್ರ ಬರಿತಾ ಇದ್ದಂಥ ಯುಗಾಂತರ ಪತ್ರಿಕೆಯ ಲೇಖನಗಳು, ಹೇಮಚಂದ್ರ ಇವರ ಒಂದು ಒಡನಾಟ, ಇವೆಲ್ಲವುಗಳು ಕೂಡ ಇವನಿಗೆ ಚಿಕ್ಕ ವಯಸ್ಸಿನಲ್ಲೇ ಬಹಳ ದೊಡ್ಡ ಕ್ರಾಂತಿಯ ಒಂದು ವ್ಯವಸ್ಥೆಯನ್ನು ಮೈಗೂಡಿಸ್ಬಿಟ್ಟಿರ್ತದೆ. ಬಹಳ ಪ್ರಖರ ಕ್ರಾಂತಿಕಾರಿಯಾಗಿದ್ದಂಥ ಖುದೀರಾಮ್ ಬೋಸ್, ಇವರ ತಂದೆ ತ್ರಿಲೋಕ್ಯನಾಥ್ ಬೋಸ್ ಮತ್ತು ತಾಯಿ ಲಕ್ಷ್ಮೀಪ್ರಿಯಾ ದೇವಿ ಅಂತ ಹೇಳಿ. ಇವರು ಯಾಕೆ ಇವರಿಗೆ ಖುದೀರಾಮ್ ಬೋಸ್ ಅಂತ ಹೆಸರು ಬಂತು? ಖುದಿ ಅಂತ ಹೇಳಿದ್ರೆ ಒಂದು ಹಿಡಿ ಅಕ್ಕಿ ಅಥವಾ ಧಾನ್ಯ. ಇವ್ರ ಮನೆಯಲ್ಲಿ 2-3 ಜನ ಮಕ್ಕಳು ಇವನು ಮುಂಚೆ ಸತ್ತು ಹೋದರೆ, ಇವನು ಹುಟ್ಟಿದಾಗ ಇವರ ಅಕ್ಕರಿಗೆ ಇವನನ್ನು ದಾನವಾಗಿ ಕೊಡ್ತಾರೆ, ಒಂದು ಶಾಸ್ತ್ರವಾಗಿ. ಅದೇನು ನಿಜವಾಗಿ ಅಲ್ಲ, ಶಾಸ್ತ್ರವಾಗಿ ಇವನನ್ನು ದಾನವಾಗಿ ಕೊಟ್ಬಿಟ್ಟು ಅದರ ಬದಲಾಗಿ 3 ಹಿಡಿ ಅಕ್ಕಿಯನ್ನು ಪಡ್ಕೊಂಡಿರ್ತಾರೆ. ಅದರ ಅರ್ಥ ಬಂದು ಖುದಿ ಅಂತ ಹೇಳಿ. ಹಾಗಾಗಿ ಇವನ ಹೆಸರು ಖುದೀರಾಮ್ ಬೋಸ್ ಆಯಿತು ಅಂತ ಹೇಳ್ತಾರೆ. ಈ ಮ್ಯಾಜಿಸ್ಟ್ರೇಟ್ ಯಾರಿರ್ತಾನೆ ಕಿಂಗ್ಸ್ಫರ್ಡ್, ಇವನನ್ನು ಸಾಯಿಸಲೇಬೇಕು ಅಂತೇಳಿ ಪಣ ತೊಟ್ಟಿರಬೇಕಾದ್ರೆ ಈ ವಿಷಯ ಅವನಿಗೆ ಇಂಟೆಲಿಜೆನ್ಸ್ ಮೂಲಕ ತಿಳಿದೋಗುತ್ತೆ. ಅವನು ಅಲ್ಲಿಂದ ಮಿರ್ಜಾಪುರ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗ್ಬಿಡ್ತಾನೆ. ಆದರೆ ಇವರೇನು ಬಿಡಲ್ಲ. ಯಾರು ಪ್ರಫುಲ್ ಚಂದ್ರ ಬಾಕಿ ಮತ್ತು ಖುದೀರಾಮ್ ಬೋಸ್ ಅವರನ್ನು ಬೆನ್ನಟ್ಕೊಂಡು ಹೋಗಿರ್ತಾರೆ. ಅದಕ್ಕೂ ಮುಂಚಿನ ಒಂದು ಸಣ್ಣ ಘಟನೆ ಖುದೀರಾಮ್ ಬೋಸ್ನ ಜೀವನದಲ್ಲಿ ಹೇಳ್ಬಿಡ್ತೀನಿ. ಇವನು 15 ವರ್ಷ ಹುಡುಗನಾಗಿದ್ದಾಗಲೇ ಬ್ರಿಟಿಷರ ಕೈಗೆ ಸಿಕ್ಕಿ ಅರೆಸ್ಟ್ ಆಗಿದ್ದ. ಯಾಕೆ ಅಂತ ಹೇಳಿದ್ರೆ, ಹುಡುಗ ಒಂದು ಸಂತೆಯಲ್ಲಿ ನಿಂತ್ಕೊಂಡು ಬ್ರಿಟಿಷರ ವಿರುದ್ಧ ಪಾಂಪ್ಲೆಟ್ಸನ್ನು ಹಂಚ್ತಾ ಇದ್ದ. ಆ ಪಾಂಪ್ಲೆಟ್ಸನ್ನು ನೋಡಿಕೊಂಡು ಬ್ರಿಟಿಷರ ಪೊಲೀಸರು ಬಂಧಿಸಿ ಅವನನ್ನು ಒಂದು 3-4 ತಿಂಗಳ ಶಿಕ್ಷೆ ಕೊಟ್ಟು ಕಳಿಸ್ಕೊಟ್ಟಿದ್ರು. ಅವನೇ ಆಗಲಿಂದನೇ ಛಲ ಇತ್ತು, ಇವ್ರ ವಿರುದ್ಧ ಏನಾದರೂ ಮಾಡಬೇಕಲ್ಲ ಅಂಥೇಳಿ. ಬರೀ 16 ವರ್ಷದ ಹುಡುಗ ಇವನು ಈ ಒಂದು ಕ್ರಾಂತಿಯ ಒಂದು ವ್ಯವಸ್ಥೆಯಲ್ಲಿ ಸಿಕ್ಕಾಕೊಂಡಾಗ ಇವನೇನು ಮಾಡ್ತಾನೆ, ಈ ಕಿಂಗ್ಸ್ಫರ್ಡ್ನ ಒಂದು ಗಾಡಿ ಮೇಲೆ ಬಾಂಬನ್ನು ಎಸೆತಾನೆ. ಇವನು ಮತ್ತು ಪ್ರಫುಲ್ ಚಂದ್ರ ಬಾಕಿ
ಪ್ರಫುಲ್ ಚಂದ್ರ ಬಾಕಿ ಮತ್ತು ಇವರಿಬ್ಬರು ಕೂಡ ಬಾಂಬನ್ನು ಎಸೆತಾರೆ. ಆದರೆ ಅದು ಅವನು ತಪ್ಪಿಸ್ಕೊಂಡ್ಬಿಟ್ಟು ಅವನ ಹಿಂದೆ ಇದ್ದಂಥ ಗಾಡಿಯ ಮೇಲೆ ಬಿದ್ದು ಅಲ್ಲೊಂದು ಇಬ್ಬರು ಹೆಂಗಸರು ಸತ್ತೋಗ್ತಾರೆ. ಇವರನ್ನು ಪ್ರಫುಲ್ ಚಂದ್ರ ಬಾಕಿನ ಇವರನ್ನು ಇಬ್ಬರು ಪೊಲೀಸರು ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಪ್ರಫುಲ್ ಚಂದ್ರ ಬಾಕಿಗೆ ಗೊತ್ತಾಯಿತು ನಾನು ಸಿಕ್ಕಾಕ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಅವನ ಹತ್ರನೇ ಇದ್ದಂಥ ಒಂದು ರಿವಾಲ್ವರನ್ನು ತೆಗೆದು ಅವನೇ ಸಾಯಿಸ್ಕೊಂಡ್ಬಿಡ್ತಾನೆ, ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ. ಆದರೆ ಖುದಿರಾಮ್ ಬೋಸ್ ನಿಂತ್ಕೊಂಡು ಹಾಗೆ ಅವ್ರ ಕೈಗೆ ಶರಣಾಗ್ತಾನೆ. ಜೈಲಿಗೆ ಹೋದ. ಅಲ್ಲಿ ಎಲ್ಲ ವ್ಯವಸ್ಥೆಗಳಾಯಿತು. ಅಂದರೆ ಮಾಮೂಲಿ ಏನು ವ್ಯವಸ್ಥೆ, ಇವನಿಗೆ ನೇಣು ಅನ್ನೋವಂಥ ಒಂದು ಶಿಕ್ಷೆ ಬಂತು. ಬೇರೆ ಏನಿಲ್ಲ, ಇನ್ನು ಬೇರೆ ಬ್ರಿಟಿಷರಿಂದ ಬೇರೆ ಏನೂ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯನೇ ಇರಲಿಲ್ಲ. ನನಗೆ ಗೊತ್ತಿದ್ದು ಅದೇನೆ. ಅವನಿಗೆ ಯಾವುದೇ ರೀತಿಯಾದಂಥ ಒಂದು ಅಂಜಿಕೆ, ಬೇಸರ, ದುಃಖ ಏನೂ ಇಲ್ಲ. ಖುದಿರಾಮ್ ಬೋಸ್ಗೆ ಭಾಳ ಧೈರ್ಯವಾಗಿ ಅರೆಸ್ಟ್ ಆಗಿ ಅವನು ಆರಾಮವಾಗಿ ಒಂದು ಈ ನೇಣನ್ನು ಒಂದು ಶಿಕ್ಷೆಗೆ ಕೂಡ ಹೋಗ್ಬಿಡ್ತಾನೆ. ಸಾಯಬೇಕಾದಂಥ ದಿನ ಗೆಳೆಯರೆ 1908 ಆಗಸ್ಟ್ 11ನೇ ತಾರೀಕು ಇವನನ್ನು ನೇಣು ಹಾಕುವಂಥ ದಿನ. ಭಗವದ್ಗೀತೆಯ ಒಂದು ಪ್ರತಿಯನ್ನು ಕೈಯಲ್ಲಿ ಹಿಡ್ಕೊಂಡು ನೋಡಿ ಅವನ ದೇಶಭಕ್ತಿ, ಅವನ ಧರ್ಮಭಕ್ತಿ ಹೇಗಿತ್ತು. ಭಗವದ್ಗೀತೆಯ ಒಂದು ಪ್ರತಿಯನ್ನು ಕೈಯಲ್ಲಿ ಹಿಡ್ಕೊಂಡು ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಅನ್ನೋ ಘೋಷಣೆಯನ್ನು ಕೂಗೋದ್ರ ಮೂಲಕ ಅರೆಸ್ಟ್ ಆಗ್ತಾನೆ. ನೇಣಿಗೂ ಕೂಡ ಶರಣಾಗ್ಬಿಡ್ತಾನೆ ಖುದಿರಾಮ್ ಬೋಸ್. ಇನ್ನೂ ಬೇರೆ ಬೇರೆ ವಿಷಯಗಳಿದೆ ಮಾತಾಡಲಿಕ್ಕೆ. ಮುಂದಿನ ಸಂಚಿಕೆಯಲ್ಲಿ ಇದೇ ಬ್ಯಾರೀಂದ್ರ ಮತ್ತು ಅರವಿಂದ ಘೋಷರ ಒಂದು ಸಂಚಿಕೆಯನ್ನು ಮುಂದುವರಿಸ್ತೀನಿ ಗೆಳೆಯರೆ. ಈ ಸಂಚಿಕೆಗೆ ಇಲ್ಲಿಗೆ ವಿರಾಮ ಹಾಡ್ತಾ ಇದ್ದೀನಿ. ವಂದೇ ಮಾತರಂ.